ಹೌದು ವೀಕ್ಷಕರೇ, ಹೊಸ ವರ್ಷಾಚರಣೆಗೂ ನಂದಿ ಬೆಟ್ಟಕ್ಕೂ ಅದೇನೋ ಒಂಥರ ನಂಟು. ಪ್ರಕೃತಿ ಮಡಿಲಲ್ಲಿ ನಂದಿ ಬೆಟ್ಟದ ತಪ್ಪಲಲ್ಲಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷ 2025 ಆಚರಿಸೋಣ ಅಂತ ಕೆಲವು ಪಾರ್ಟಿ ಪ್ರಿಯರು ಅಂದ್ಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಂದಿ ಬೆಟ್ಟದ ಪ್ರವೇಶಕ್ಕೆ ಸಂಪೂರ್ಣ ನಿಷೇಧವನ್ನು ಹೇರಿತ್ತು. ಡಿಸೆಂಬರ್ 31 ಸಂಜೆ 6 ಗಂಟೆಯಿಂದ 2025 ಜನವರಿ 1 ಬೆಳಗ್ಗೆ 7 ಗಂಟೆಯವರೆಗೂ ಸಾರ್ವಜನಿಕರಿಗೆ ನಂದಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧ ವಿಚಾರ ತಿಳಿದು ಪ್ರವಾಸಿಗರಿಗೆ ಬೇಸರವಾಗಿತ್ತು. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ನಂದಿ ಗಿರಿಧಾಮಕ್ಕೆ ಹೊಸ ವರ್ಷ ಆಚರಣೆ ಮಾಡಲು ಸಾವಿರಾರು ಪ್ರವಾಸಿಗರು ಜನವರಿ 1 ಬೆಳಗ್ಗೆಯೇ ಲಗ್ಗೆ ಇಟ್ಟಿದ್ರು. ಬೆಳಗ್ಗೆಯಿಂದಲೇ ನಂದಿ ಗಿರಿಧಾಮದ ರಸ್ತೆಯ ಟ್ರಾಫಿಕ್ ಜಾಮ್ ಆಗಿ ಪ್ರವಾಸಿಗರು ಪರದಾಡುವಂತಾಯಿತು. ಈ ನಡುವೆಯೂ ಗಿರಿಧಾಮದ ಪ್ರಕೃತಿ ಸೌಂದರ್ಯದ ಮಧ್ಯೆ ಹೊಸ ವರ್ಷದ ಹೊಸ ದಿನವನ್ನು ಕಳೆದು ಸಖತ್ ಎಂಜಾಯ್ ಮಾಡಿದ್ರು. I came to Nandi Hills with Trip Bay and this is one of the best place to visit. People just say this is overhyped, but this is one of the best place. You will find people here very friendly. The trail is very good. It's rocky, it's greenery. The view is very scenic. You will enjoy it so much. Please come. This is the must visit place. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವೆಲ್ಲ ಒಂದು ಗ್ರೂಪ್ ಟ್ರಿಪ್ ಬೇಯಿಂದ ಬಂದಿದ್ದೀವಿ. ಹೊಸ ವರ್ಷ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಸ್ಕಂದಗಿರಿ ಪ್ಲಾನ್ ಹಾಕಿದ್ವಿ. ಆದರೆ ಸ್ವಲ್ಪ ಚೇಂಜ್ ಆಗ್ಬಿಟ್ಟು ನಂದಿ ಹಿಲ್ಸ್ಗೆ ಬಂದು ಕೂರ್ತಿದ್ದೀವಿ ಇವಾಗ. ಅಂದರೆ ಅದು ಗೌರ್ಮೆಂಟ್ ಅವರು ರೂಲ್ಸ್ ಚೇಂಜ್ ಮಾಡಿದಾರಂತೆ ಇವತ್ತು. ಸೊ ಅದರಿಂದ ನಾವು ಇವತ್ತು ನಂದಿ ಹಿಲ್ಸ್ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ನಾವು ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದು. ತುಂಬಾ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಫಾಗ್ ಎಲ್ಲ ಇತ್ತು. ಸೆಲ್ಫೀಸ್ ತೊಗೊಂಡು ಹಾಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿದ್ದೀವಿ. ನಮ್ಮ ಮುಂದಿನ ಜೀವನ ಎಲ್ಲ ಭಗವಂತ ಹೇಳ್ದಂಗೆ ಚೆನ್ನಾಗಿ ನಡ್ಕೊಂಡು ಹೋಗಲಿ, ಎಲ್ಲರೂ ಖುಷಿಯಾಗಿರಲಿ. ಈ ಸಲ ಕಪ್ ನಮಗೆ ಬಂದ್ಬಿಡ್ಲಿ. RCB ಸರ್, ಈ ಸಲ ಹೊಸ ಟೀಮು, ಹೊಸ ಕಪ್ಪು, ಹಳೆ ಸೇಮ್ ಬರಬಾರ್ದು. ಈ ಸಲ ಕಪ್ ನಮ್ದು ಆಗಲಿ, ಇದೇ ಒಂದು ಸ್ವಲ್ಪ ದೇವ್ರ ಕಡೆ ಪ್ರಾರ್ಥನೆ ಸರ್. ನ್ಯೂ ಇಯರ್ ಆಗೇಗತ್ಲೆ ಈಗ ಹೆಂಗೆ ಆಗಿದೆ ಹಂಗೆ ಆಗಬಾರ್ದು. ಕಪ್ ಬರಲಿ ಒಟ್ಟು ಮನೆಗೆ. ಇನ್ನು ರಾತ್ರಿ ಎಲ್ಲ ಹೊಸ ವರ್ಷದ ಪಾರ್ಟಿಗಳನ್ನು ಮಾಡಿದ್ದ ಪಾರ್ಟಿ ಪ್ರಿಯರು ಬೆಳಗ್ಗೆ ಸಾವಿರಾರು ಪ್ರವಾಸಿಗರು ನಂದಿ ಗಿರಿಧಾಮಕ್ಕೆ ಭೇಟಿ ನೀಡಿ ಮಂಜಿನ ಜೊತೆ ರಂಗಿನಾಟ ಆಡಿದ್ದಾರೆ. ಕೊರೆಯುವ ಚಳಿಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಪ್ರವಾಸಿಗರು ಮನಸೋ ಇಚ್ಛೆ ಕೂಗಾಡಿ ಸ್ನೇಹಿತರು, ಬಂಧು ಬಳಗ, ಪ್ರೇಮಿಗಳ ಜೊತೆ ತಂಪಾದ ತಂಗಾಳಿ, ತುಂತುರು ಮಳೆ, ಮಂಜಿನ ನಡುವೆ ಹೊಸ ವರ್ಷಾಚರಣೆಯನ್ನು ಮಾಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ನನ್ನ ಹೆಸರು ಚೇತನ್ ಅಂತ. ಸೊ ಮಂಗಳೂರಿಂದ ಬಂದಿರೋದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಂಗಳೂರಿಂದ ಬಂದಿದ್ದೀವಿ. ಸೊ ನಮ್ಮದು ಉದ್ದೇಶ ಅಂತ ಏನಂದರೆ ಹೊಸ ವರ್ಷಕ್ಕೆ ಒಂದು ನಂದಿ ಬೆಟ್ಟಕ್ಕೆ ಬಂದು ಇಲ್ಲಿಂದ ನಾವು ಪ್ಲ್ಯಾನ್ ಇದೆ. ಅಂದರೆ ಈ ಮಸ್ತಿ ಮೋಜು ಅಂತ ಅದರಲ್ಲೂ ನಾವು ಒಂದು ಕಡೆ ಹೋಗಿ ಒಂದು ವೀಕ್ಷಣೆ ಮಾಡಿ ಇಲ್ಲಿಂದ ನಿಯರ್ ಬೈ ಆಗಿರೋ ಒಂದು ಈಶಾ ಇದಕ್ಕೆ ಹೋಗಿಬಿಟ್ಟು ಒಂದು ದೇವರ ಆಶೀರ್ವಾದ ಪಡ್ಕೊಂಡು ನಮ್ಮ ಜೀವನನ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ನಾವು ವಿಶಸ್ಸನ್ನು ಹೇಳೋಣ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ. ಸೊ ನೋಡುತ್ತಿರೋ ವೀಕ್ಷಕರಿಗೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಅಂತ ಹೇಳ್ತೀನಿ. ಮನೀಷಾ, ನಾನು ಮಂಗಳೂರಿಂದ ಬಂದಿದ್ದೇನೆ ಮತ್ತು ಸ್ಪೆಷಲಾಗಿ ನಾನು ಸ್ಟೂಡೆಂಟ್. ನನಗೆ ತುಂಬ ದಿನದ ಆಸೆ ಇತ್ತು ನಂದಿ ಬೆಟ್ಟ ನೋಡಬೇಕಂತ. ಹಾಗೆ ನನ್ನ ಚೇತನ್ ಅವ್ರ ಹತ್ರ ಅಂತ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದೆ ನಂದಿ ಬೆಟ್ಟಕ್ಕೆ ಒಂದ್ಸಲ ಆದರೂ ಕರ್ಕೊಂಡೋಗಿ, ಯಾಕಂದರೆ ನಾವು ಮಂಗಳೂರಿನವರಲ್ವಾ, ಈ ಕಡೆ ವೆದರ್ ಮತ್ತು ಈ ಕಡೆ ನೇಚರನ್ನು ನೋಡಬೇಕು ಅಂತ ಒಂದು ಆಸೆ ಇತ್ತು ಅಷ್ಟೇ. ಮತ್ತು ನ್ಯೂ ಇಯರ್ಗೆ ಈ ಪಬ್ ಮತ್ತು ಈ ಥರ ಡ್ರಿಂಕ್ಸ್ ಮಾಡೋದು ಆ ಥರದ್ದೆಲ್ಲ ಬಿಟ್ಟು ನ್ಯೂ ಇಯರ್ಗೆ ಸ್ಪೆಷಲ್ ಆಗಿರುವ ಒಂಥರ ಸ್ಪೆಷಲಾಗಿ ನೇಚರನ್ನು ಎಂಜಾಯ್ ಮಾಡಿಕೊಳ್ಳುವ ಆ ಥರದೊಂದು ಆಸೆ ಇತ್ತು. ಅದಕ್ಕೆ ಈ ಥರ ಇಲ್ಲಿ ಅಂದರೆ ನನಗೆ ನಂದಿ ಹಿಲ್ಸ್ ಅಂತ ಹೇಳುವಾಗ ಒಂಥರ ವೆದರ್ ಅಂದರೆ ಈ ಕ್ಲೌಡ್ ಎಲ್ಲ ಕೆಳಗಿಂದ ಹೋಗೋದು ತುಂಬ ಆಸೆ ಇತ್ತು. ಬಟ್ ಇಲ್ಲಿ ಟ್ರಾಫಿಕ್ ತುಂಬ ಇತ್ತು, ನಮಗೆ ಅದೊಂದು ತುಂಬ ಕಷ್ಟ ಆಯಿತು. ಮತ್ತು ಇಲ್ಲಿ ಒಳಗೆ ಬರುವಾಗ ನಾವು 6:30 ತನಕ ಆಯಿತು. ಮತ್ತು ಇಲ್ಲಿ ನೋಡಲಿಕ್ಕೆ ಸಹ ತುಂಬ ಕಷ್ಟ ಆಯಿತು, ಯಾಕಂದರೆ ಟ್ರಾಫಿಕ್, ಪಾರ್ಕಿಂಗ್ ಕೂಡ ತುಂಬ. ಆದರೆ ಇಲ್ಲಿದ್ದು ಸ್ಟಾಫ್ ಎಲ್ಲ ಒಳ್ಳೆಯವರಿದ್ದಾರೆ ತುಂಬ. ಮತ್ತು ಇಲ್ಲಿ ಬರೋರು ಕೂಡ ಅವರು ಒಳ್ಳೆಯವರಾಗಿರ್ತಾರೆ, ಏನು ಮಿಸ್ಬಿಹೇವ್ ಮಾಡಲ್ಲ, ಅದೊಂದು ಖುಷಿ ಅಂತ ಹೇಳ್ಬೋದು. ಮತ್ತು ನಾನು ಎಲ್ರಿಗೂ ಹೇಳೋದು, ಲೈಫಲ್ಲಿ ಒಂದು ಸಲ ಆದರೂ ಟ್ರಾವೆಲ್ ಮಾಡ್ಕೊಳ್ಳಿ. ನನ್ನ ಹೆಸರು ಮನೀಷಾ ಅಂತಲೇ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಿದ್ದೆ ನಂದಿ ಹಿಲ್ಸಿಗೆ. ಸೊ ಆ್ಯಕ್ಚುಲಾಗಿ ಪ್ಲ್ಯಾನ್ ಇರಲಿಲ್ಲ ಇಲ್ಲೇ ಬಂದು ಮಾಡಬೇಕಂತ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿದ್ದೇವೆ. ಒಳ್ಳೆ ಪ್ಲೇಸ್ ಇದೆ, ಇವನ್ ಎಲ್ಲರೂ ಒಳ್ಳೆ ರೀತಿಯಲ್ಲಿದ್ದಾರೆ. ಸೊ ನ್ಯೂ ಇಯರ್ ಒಳ್ಳೆ ರೀತಿಯಿಂದ ಸ್ಟಾರ್ಟಪ್ ಆಗಿದೆ. ಹಾಂ ಹೌದು, ಅಂದರೆ ಎಲ್ಲರೂ ಒಂದು ನ್ಯೂ ಇಯರ್ ಇಲ್ಲಿಂದನೇ ನಾವೆನಿಸಿದ್ದೇವೆ. ಇಷ್ಟು ಜನ ಇರ್ತಾರಾ ಇಲ್ವಾ ಅಂತ ಗೊತ್ತಿರಲಿ, ಯಾಕಂದರೆ ಯೂಶ್ವಲಿ ನ್ಯೂ ಇಯರ್ ಟೈಮಲ್ಲಿ ಪಬ್ಬ ಅಲ್ಲ ಪಾರ್ಟಿಯೋ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಎನ್ವೈರನ್ಮೆಂಟ್ ನೋಡಿದ ಮೇಲೆ ಓಕೆ, ನಮ್ಮ ಥರನೇ ನೇಚರ್ ಲವರ್ ಇದ್ದಾರೆ ಅಂತ ಫೀಲ್ ಆಯ್ತು. ಸೊ ಇಟ್ಸ್ ಅ ಗುಡ್ ಸ್ಟಾರ್ಟಪ್ ಅಂತ ಹೇಳ್ಬೋದು ನ್ಯೂ ಇಯರ್. We are from Sikkim. Here all are my friends. तो आज हम ऐसे ही नंदी हिल घूमने के लिए प्लान किया था. तो अभी हम इधर आए, इधर देखा, बहुत अच्छा है, बहुत अच्छा लगा. पर हमारा एक्चुअल प्लान था कि हम सुबह का आने के लिए,
वो सनराइज़ देखने के लिए, पर वो न्यू ईयर की वजह से वो लॉक था, ओपन नहीं, 7 o'clock ओपन होगा बोला, तो हम उधर जाम में ही फंस गया। तो फिर बाद में इधर आया, तो अभी भी अच्छा ही है, अच्छा लग रहा है, मस्ती किया फ्रेंड्स के साथ, फोटो खींच लिया, मज़ा आ रहा है। ನಾವು ಬೆಂಗಳೂರಿಂದ ಬಂದಿದ್ದು ಅವ್ರ ಟೀಮ್ ಜೊತೆನೆ ಟ್ರಿಬ್ಬೇಯಿಂದಾನೆ. ಅದೇ ಅವ್ರು ಹೇಳ್ದಂಗೆ ಸ್ಟಾರ್ಟಿಂಗ್ ತುಂಬ ಬೇಜಾರಾಗಿತ್ತು, ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಟ್ ದೆನ್ ನಂದಿ ಹಿಲ್ಸು ಇಲ್ಲಿ ಏನು ಫುಲ್ ಕ್ರೌಡ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಅಲ್ಲೆಲ್ಲ ಹತ್ಕೊಂಡು. ವ್ಯೂ ಸಖತ್ತಾಗಿತ್ತು, ಜನರು ಕಮ್ಮಿ ಇದ್ದಾರೆ ಕಂಪ್ಯಾರಿಟಿವ್ಲಿ. ಫ್ರೆಂಡ್ ಜೊತೆ ತುಂಬ ಗಮ್ಮತ್ತಾಗಿದೆ, ಸಿಕ್ಕಾಪಟ್ಟೆ ಗಮ್ಮತ್ತಾಯಿತು, ಫುಲ್ ಖುಷಿ ಆಯಿತು. ಸಿಕ್ಕಾಪಟ್ಟೆ. ನೆಕ್ಸ್ಟ್ ಹೋಲ್ ಇಯರ್ಸ್ ಹೀಗೆ ಇರಲಿ ಅಂತ. ಇನ್ನು ಹೊಸ ವರ್ಷಾಚರಣೆಗೆ ಪ್ರವಾಸಿ ತಾಣ ನಂದಿಗಿರಿಧಾಮಕ್ಕೆ ಸಾವಿರಾರು ವಾಹನಗಳ ಆಗಮನದಿಂದ ಟ್ರಾಫಿಕ್ ಜಾಮ್ ಆಗಿ ಪ್ರವಾಸಿಗರು ಒಂದು ಕಡೆ ಪರದಾಟ ನಡೆಸಿದರೆ ಪೊಲೀಸರು ಅದನ್ನು ತೆರವು ಮಾಡಿಸಲು ಹರಸಾಹಸ ಪಡಬೇಕಾಯಿತು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.